ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಡೇಟ್ 3, ಟೈಮ್ 2:10 ಆಗಿದೆ. ಇವತ್ತು ನಾನು ವೃಂದಾವನ್ ಮಥುರಾ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಬೇಗ ಎದ್ದಿರೋದು. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಏರ್ಪೋರ್ಟಿಗೆ ಹೋಗ್ತೀನಿ. ಸೊ ಆದಷ್ಟು ಮಥುರಾ ವೃಂದಾವನ್ ವೀಡಿಯೋ ಸಹ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಂದಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತೀನಿ. ಸ್ನಾನ ಮುಗಿಸಿ ಬರ್ತೀನಿ ಇವತ್ತು. ನಾನಿರೋದು ಕೆಂಗೇರಿಯಿಂದ ಮೆಜೆಸ್ಟಿಕ್ಕಿಗೆ ಬೆಳಗ್ಗೆ 3 ಗಂಟೆಗೆ ಯಾವ ಬಸ್ಸು ಟ್ರೈನು ಇರಲ್ಲ. ಹಾಗಾಗಿನೇ ನಮ್ಮ ತಂದೆ ನನಗೆ ಮೆಜೆಸ್ಟಿಕ್ವರೆಗೂ ಡ್ರಾಪ್ ಮಾಡಿದ್ರು. ಮೆಜೆಸ್ಟಿಕ್ಕಿಂದ ಏರ್ಪೋರ್ಟಿಗೆ ಬೆಳಗ್ಗೆ 3 ಗಂಟೆಗೆ ಗೌರ್ಮೆಂಟ್ ಬಸ್ ಸ್ಟಾರ್ಟ್ ಆಗುತ್ತೆ. 290 ರುಪೀಸ್ ಆಯಿತು. ಬೆಂಗಳೂರಿಂದ ಡೆಲ್ಲಿ ಏರ್ಪೋರ್ಟಿಗೆ 5500 ರುಪೀಸ್ ಚಾರ್ಜಸ್ ಆಗಿತ್ತು. ಆದರೆ ನಾನು 10 ಮಿನಿಟ್ಸ್ ಲೇಟಾಗಿ ಹೋದೆ ಅಂತ ನನ್ನ ಅಲೋ ಮಾಡಲಿಲ್ಲ. ಮತ್ತೆ ನಾನು 4000 ರುಪೀಸ್ ಕೊಟ್ಟು ಮತ್ತೆ ಒಂದು ಟಿಕೆಟ್ ತೊಗೊಂಡೆ. ಫ್ಲೈಟ್ ಮಿಸ್ ಆಯ್ತಲ್ಲ ಅಂತ ಬೇಜಾರಾಗಿ ಏರ್ಪೋರ್ಟಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ಹೋಗಿ ಪೊಂಗಲ್ ಆರ್ಡರ್ ಮಾಡಿದೆ. 3 ಸ್ಪೂನ್ ಪೊಂಗಲ್ಗೆ 300 ರುಪೀಸ್ ಆಯಿತು. 5 ಗಂಟೆಯಿಂದ 8 ಗಂಟೆವರೆಗೂ ಏರ್ಪೋರ್ಟಲ್ಲೇ ಇದ್ದೆ. 8 ಗಂಟೆ ಸ್ಟಾರ್ಟ್ ಆಗಿರೋ ಫ್ಲೈಟ್ 10:30ಗೆ ಡೆಲ್ಲಿ ಏರ್ಪೋರ್ಟಲ್ಲಿ ರೀಚ್ ಆದೆ. ಡೆಲ್ಲಿ ಏರ್ಪೋರ್ಟಿಂದ 200 ರುಪೀಸ್ ಕೊಟ್ಟು ಬೈಕ್ ರೈಡಲ್ಲಿ ಸರಾಯ್ಕಾಲ ಅನ್ನೋ ಜಾಗಕ್ಕೆ ಹೋದೆ. ಅಲ್ಲಿಂದ 150 ಕಿಲೋಮೀಟರ್ಸ್ 200 ರುಪೀಸಲ್ಲಿ ಮಥುರಾ ರೀಚ್ ಆದೆ. ಮೊದಲು ನಾನು ರಮಣ ರೇತಿ ಅನ್ನೋ ಜಾಗಕ್ಕೆ ಹೋದೆ. ಇಲ್ಲೂ ಸಹ ಪೂಜೆ, ಆರತಿ, ಭಜನೆ, ಕೀರ್ತನೆ ಎಲ್ಲ ನಡೀತಾ ಇತ್ತು. ಆದರೆ ಈ ದೇವಸ್ಥಾನದ ಹಿಂದ್ಗಡೆ ಒಂದು ದೊಡ್ಡ ಜಾಗ ಇದೆ. ಈ ಜಾಗದಲ್ಲಿ ಎಲ್ಲರೂ ಮಣ್ಣಲ್ಲಿ ಆಟ ಆಡ್ತಾರೆ. ಶ್ರೀ ಕೃಷ್ಣ ಚಿಕ್ಕ ವಯಸ್ಸಲ್ಲಿ ಇದೇ ಮಣ್ಣಲ್ಲಿ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ರು ಅಂತ ಎಲ್ಲರೂ ಬಂದು ಇದೇ ಮಣ್ಣಲ್ಲಿ ಆಟ ಆಡ್ತಾರೆ. ಈ ಮಣ್ಣು ಎಷ್ಟು ಸಾಫ್ಟ್ ಆಗಿತ್ತು ಅಂದ್ರೆ ಜನಗಳು ಮೈ ಮೇಲೆ, ತಲೆ ಮೇಲೆ, ಬಟ್ಟೆಗಳಿಗೂ ಹಚ್ಚಿದ್ರು ಎಲ್ಲೂ ಈ ಮಣ್ಣು ಅಂಟ್ತಾ ಇರಲಿಲ್ಲ. ಇಲ್ಲಿಂದ ಹೊರಟು ನಾನು ಕೃಷ್ಣ ಜನ್ಮಭೂಮಿಯ ದೇವಸ್ಥಾನ ಪಕ್ಕದಲ್ಲೇ ರೂಮ್ ತಗೊಂಡೆ. ಬೆಂಗಳೂರಲ್ಲಿ ನನಗೆ ಆನಿಯನ್ ಗಾರ್ಲಿಕ್ ಇಲ್ದೇ ಇರೋ ಹೋಟೆಲ್ ಹುಡ್ಕಕ್ಕೆ ಸಾಹಸನೆ ಮಾಡಬೇಕು. ಇಲ್ಲಿ ಇಡೀ ಊರಲ್ಲಿ ಯಾವ ಹೋಟೆಲಲ್ಲೂ ಆನಿಯನ್ ಗಾರ್ಲಿಕ್ ಇಲ್ಲ. ಕೃಷ್ಣ ಜನ್ಮಭೂಮಿಯ ಹಿಂದ್ಗಡೆ ಇರೋ ಈ ಲೇಕು ನಾನ್ ತಗೊಂಡಿರೋ ರೂಮಿಂದ ವ್ಯೂ ತುಂಬಾನೇ ಚೆನ್ನಾಗಿತ್ತು. ಬೆಳಗ್ಗೆ ನಾನು 4 ಗಂಟೆಗೆ ಎದ್ದೆ. 4 ಗಂಟೆಯಿಂದ 5 ಗಂಟೆವರೆಗೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮುಗಿಸಿ 5 ಗಂಟೆಯಿಂದ 7 ಗಂಟೆವರೆಗೂ ಕೃಷ್ಣ ಜನ್ಮಭೂಮಿ ದೇವಸ್ಥಾನದ ಒಳಗಡೆ ಭಜನೆ, ಕೀರ್ತನೆ ನಡೀತಾ ಇತ್ತು. ನಾನು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಕೃಷ್ಣ ಜನ್ಮಭೂಮಿ ದೇವಸ್ಥಾನದಲ್ಲಿ ಮೊಬೈಲ್ ಆಗ್ಲಿ ಯಾವುದೇ ಲಗೇಜ್ ಆಗ್ಲಿ ಅಲೋ ಮಾಡಲ್ಲ. ಯಾಕಂದ್ರೆ ಒಳಗಡೆ ಮಸ್ಜಿದ್ ಸಹ ಇದೆ. ಅಯೋಧ್ಯ ಡಿಸ್ಪ್ಯೂಟ್ ಸ್ಟಾರ್ಟ್ ಆದಾಗಿಂದ ಇಲ್ಲೂ ಸಹ ಒಳಗಡೆ ಮೊಬೈಲ್ ಅಥವಾ ಲಗೇಜ್ ಅಲೋ ಮಾಡಲ್ಲ. ಪಕ್ಕದಲ್ಲೇ ಲಾಕರ್ ರೂಮ್ ಇದೆ, ಅಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗ್ಬೋದು. ಅಲ್ಲಿಂದ ನಾನು ಶೇರಿಂಗ್ ಆಟೋ ಅಲ್ಲಿ ಯಮುನಾ ವಿಶ್ರಾಮ್ ಘಾಟ್ ಹತ್ರದಲ್ಲೇ ಇರೋ ದ್ವಾರಿಕಾಧೀಶ್ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನ ಇನ್ನ ಓಪನ್ ಆಗಿರಲಿಲ್ಲ. ಇಲ್ಲಿ ಪ್ರತಿ ರೋಡಲ್ಲಿ ಕಾಮನ್ ಆಗಿ ಸಿಗೋ ಫುಡ್ ಅಂದ್ರೆ ಸಮೋಸ, ಕಚೋರಿ, ಜಿಲೇಬಿ, ಡೋಕ್ಲಾ. ಎಷ್ಟು ವರ್ಷಗಳ ಹಿಂದೆ ಇದನ್ನೆಲ್ಲ ತಿಂದಿದ್ದೆ ಅನ್ನೋದು ನನಗೆ ನೆನಪಿಲ್ಲ. ಈ ದ್ವಾರಿಕಾಧೀಶ ದೇವಸ್ಥಾನದಲ್ಲಿ ಕೃಷ್ಣನ ರಾಜನ ರೂಪದಲ್ಲಿ ಪೂಜಿಸ್ತಾರೆ. ಅಲ್ಲಿಂದ ನಾನು ಯಮುನಾ ನದಿ ಹತ್ರದಲ್ಲಿರೋ ಗೋಕುಲಿಗೆ ಹೋದೆ. ಶ್ರೀಕೃಷ್ಣ ಇಲ್ಲಿ 10 ವರ್ಷ ತಂದೆ ನಂದ ಮತ್ತು ಯಶೋಧ ಜೊತೆ ಬೆಳೆದ್ರು. ಇಲ್ಲಿರೋ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ವಿಗ್ರಹ ಜೊತೆ ತಂದೆ ತಾಯಿ ವಿಗ್ರಹ ಸಹ ಇರೋದನ್ನ ನಾವು ನೋಡ್ಬೋದು. ಅಲ್ಲಿಂದ ನಾನು ಹೊರಟೆ ಗೋವರ್ಧನ ಪರಿಕ್ರಮ ಮಾಡೋದಕ್ಕೆ. ಇಂದ್ರ ದೇವನ್ನ ಪೂಜೆ ಮಾಡ್ತಾ ಇಲ್ಲ ಅಂತ ಇಂದ್ರ ತುಂಬಾನೇ ಗಾಳಿ ಮತ್ತು ಮಳೆನ ಬರೆಸ್ತಾನೆ. ಇದರಿಂದ ಜನಗಳನ್ನ ಕಾಪಾಡೋಕ್ಕೋಸ್ಕರ ಶ್ರೀಕೃಷ್ಣ ತನ್ನ ಕಿರುಬಳಲ್ಲಿ 7 ದಿನ ಈ ಪರ್ವತನ ಎತ್ತಿ ಹಿಡಿದು ಜನಗಳ ಜೀವ ಉಳಿಸಿ ಇಂದ್ರನ ಅಹಂಕಾರವನ್ನ ಮುರಿತಾರೆ. 21 ಕಿಲೋಮೀಟರ್ ಇರೋ ಗೋವರ್ಧನ ಪರಿಕ್ರಮದಲ್ಲಿ ತುಂಬಾನೇ ದೇವಸ್ಥಾನಗಳು ಬರುತ್ತೆ. ನನ್ನ ಫೇವ್ರೇಟ್ ಸ್ಥಳ ಅಂದ್ರೆ ಅದು ರಾಧಾಕುಂಡ್. ಹೀಗೆ ಹೇಳ್ತಾರೆ, ಮಥುರಾಕ್ಕಿಂತ ಶ್ರೇಷ್ಠ ಅಂದ್ರೆ ವೃಂದಾವನ, ವೃಂದಾವನಕ್ಕಿಂತ ಶ್ರೇಷ್ಠ ಅಂದ್ರೆ ಗೋವರ್ಧನ, ಗೋವರ್ಧನಕ್ಕಿಂತ ಅತಿ ಶ್ರೇಷ್ಠ ಅಂದ್ರೆ ಅದು ರಾಧಾಕುಂಡ ಅಂತ. 1000 ಸಲ ಯಮುನಾದಲ್ಲಿ ಸ್ನಾನ ಮಾಡೋದು ಒಂದೇ ಸಲ ರಾಧಾಕುಂಡದಲ್ಲಿ ಸ್ನಾನ ಮಾಡೋದು ಒಂದೇ ಅಂತ ಹೇಳ್ತಾರೆ. ಪರಿಕ್ರಮ ಮುಗಿಸಿ ವೃಂದಾವನದಲ್ಲಿ ದೀಕ್ಷಾ ತಗೊಂಡಿರೋ ಭಕ್ತರ ಜೊತೆ ಸ್ಟೇ ಆಗಿದ್ದೆ. ಬೆಳಗ್ಗೆ ಬೇಗ ಎದ್ದು ಮೊದಲು ಪ್ರೇಮಾನಂದ್ ಜಿ ಮಹಾರಾಜ್ ಅವರ ದರ್ಶನ ಆಯ್ತು. ಅಲ್ಲಿಂದ ವೃಂದಾವನ ಪರಿಕ್ರಮ ಸ್ಟಾರ್ಟ್ ಮಾಡಿದೆ. ವೃಂದಾವನದಲ್ಲಿ 5000ಕ್ಕಿಂತ ಜಾಸ್ತಿ ದೇವಸ್ಥಾನಗಳಿದೆ. ವೃಂದಾವನ ಇಡೀ ಊರೇ ಒಂದು ದೇವಸ್ಥಾನ. ವೃಂದಾವನದಲ್ಲಿ ಇರೋ ಎಲ್ಲಾ ಮೇನ್ ದೇವಸ್ಥಾನಗಳನ್ನ ವಿಸಿಟ್ ಮಾಡಿದೆ. ಎಲ್ಲಾ ದೇವಸ್ಥಾನಗಳು ತುಂಬಾನೇ ಚೆನ್ನಾಗಿತ್ತು. ಇಡೀ ವೃಂದಾವನ ಪರಿಕ್ರಮನ ನಾನು ನಡ್ಕೊಂಡೇ ಮಾಡಿದೆ. ಆನ್ ದ ವೇ ಅಲ್ಲಿ ಬರ್ತಾ ಇರೋ ಪ್ರತಿಯೊಂದು ದೇವಸ್ಥಾನನೂ ವಿಸಿಟ್ ಮಾಡಿದೆ. ಆಲ್ಮೋಸ್ಟ್ 100ರಿಂದ 200 ದೇವಸ್ಥಾನಗಳ ಹೆಸರೇ ಗೊತ್ತಿರೋ ದೇವಸ್ಥಾನಗಳನ್ನು ಸಹ ವಿಸಿಟ್ ಮಾಡಿದೆ. ಅಲ್ಲಿಂದ ನಾನು ನಿಧಿವನ್ ಅನ್ನೋ ರಹಸ್ಯವಾಗಿರೋ ಸ್ಥಳಕ್ಕೆ ಹೋದೆ. ಇಲ್ಲಿ ಸುತ್ತಲೂ ತುಂಬಾನೇ ತುಳಸಿ ಗಿಡ ಬೆಳೆದಿದೆ. ಆದ್ರೆ ವಿಚಿತ್ರ ಏನಂದ್ರೆ ಕೆಳಗಡೆಯಿಂದ ತುಂಬಾನೇ ಒಣಗೋಗಿದೆ, ಮೇಲ್ಗಡೆಯಿಂದ ತುಂಬಾನೇ ಹಚ್ಚ ಹಸಿರಾಗಿದೆ. ಈ ಸ್ಥಳದಲ್ಲಿ ರಾತ್ರಿ ಯಾರೂ ಸ್ಟೇ ಆಗಲ್ಲ. ರಾತ್ರಿ ಶ್ರೀ ಕೃಷ್ಣ, ರಾಧೆ ಹಾಗೂ ಗೋಪಿಯರು ಈ ಸ್ಥಳಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇದೆ.
ದೇವಾದಿದೇವ್ ಮಹಾದೇವ್ ಶ್ರೀ ಕೃಷ್ಣ ಹಾಗೂ ರಾಧೆಯ ಲೀಲೆಯನ್ನ ನೋಡೋದಕ್ಕೂ ಸಹ ಗೋಪಿ ರೂಪ ಧರಿಸಬೇಕಾಗಿ ಬಂತು. ಗೋಪೇಶ್ವರ ಮಹಾದೇವ್ ಅನ್ನೋ ರೂಪದಲ್ಲಿ ಪೂಜಿಸ್ತಾರೆ. ನಾನು ನನ್ನ ತುಂಬಾ ಟೈಮು ಯಮುನಾ ಘಾಟಲ್ಲೇ ಸ್ಪೆಂಡ್ ಮಾಡಿದೆ. ಈ ಸ್ಥಳದಲ್ಲಿ ಎಷ್ಟು ನೆಮ್ಮದಿ ಶಾಂತಿ ಇದೆ ಅಂದ್ರೆ ಈ ಸ್ಥಳದಿಂದ ಹೋಗಕ್ಕೆ ಮನ್ಸು ಬರಲ್ಲ. ಅಲ್ಲಿಂದ ನಾನು ವೃಂದಾವನಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಹೋದೆ. ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನೆ ಭಜನೆಯಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ವೃಂದಾವನದಲ್ಲಿ ಕೊನೆಯ ದೇವಸ್ಥಾನ ಪ್ರೇಮ್ ಮಂದಿರ್ ಹೋಗ್ಬೇಕು ಅನ್ಕೊಂಡಿದ್ದೆ, ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಪ್ರೇಮ್ ಮಂದಿರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ನಾನು ಹೊರಟೆ ದ ಮೇನ್ ಹೆಡ್ ಕ್ವಾರ್ಟರ್ಸ್ ಆಫ್ ವೃಂದಾವನ, ಬರ್ಸಾನ. ವೃಂದಾವನದಲ್ಲಿ ಕೃಷ್ಣ ಕೃಷ್ಣ ಅನ್ನೋದಕ್ಕಿಂತ ರಾಧೆ ರಾಧೆ ಅನ್ನೋದು ಜಾಸ್ತಿ ಕೇಳಿಸುತ್ತೆ. ಆದ್ರೆ ಬರ್ಸಾನದಲ್ಲಿ ಕೇವಲ ರಾಧೆ ರಾಧೆ ಮಾತ್ರ ಕೇಳಿಸುತ್ತೆ. ಬರ್ಸಾನದಲ್ಲಿ ಮೇನ್ ದೇವಸ್ಥಾನ ಆಗಿರೋ ಶ್ರೀ ಲಾಡ್ಲಿಜಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿಂದ ಫುಲ್ ಬರ್ಸಾನ ಪರಿಕ್ರಮನ ನಾನು ನಡ್ಕೊಂಡೇ ಮಾಡಿದೆ. ನೀವು ಮಥುರಾ ಹೋಗಿ, ವೃಂದಾವನ ಹೋಗಿ, ಬರ್ಸಾನ ಹೋಗಿ, ನಂದಗಾ ಹೋಗಿ, ಎಲ್ಲೇ ಹೋದ್ರೂ ಒಂದು ಮಾತ್ರ ಕಾಮನ್ ಆಗಿ ಕಾಣಿಸೋದಂದ್ರೆ ಕೋತಿಗಳು. ಇಲ್ಲಿರೋ ಕೋತಿಗಳಿಗೆ ಸ್ವಲ್ಪನೂ ಭಯ ಇಲ್ಲ. ನಮ್ಮ ಕೈಯಲ್ಲಿ ಏನೇ ಇದ್ರೂ ಕಸ್ಕೊಂಡು ತಗೊಂಡೋಗುತ್ತೆ. ಅದಕ್ಕೆ ಮತ್ತೆ ತಿನ್ನೋದಕ್ಕೆ ಅಥವಾ ಫ್ರೂಟಿ ಏನಾದರೂ ಕೊಟ್ಟರೆ ವಾಪಸ್ ಕೊಡುತ್ತೆ, ಇಲ್ಲಾಂದ್ರೆ ಕೊಡೋದೇ ಇಲ್ಲ. ಬರ್ಸಾನ ಪರಿಕ್ರಮನ ಮುಗಿಸ್ಕೊಂಡು ಕೊನೆಯದಾಗಿ ನಾನು ಹೊರಟೆ ನಂದಗಾಂವಲ್ಲಿ ಶ್ರೀಕೃಷ್ಣ 9 ವರ್ಷ ಇದ್ರು. ಇಲ್ಲಿ ಸಹ ಶ್ರೀ ಕೃಷ್ಣನ ಮೂರ್ತಿ ಜೊತೆ ಬಲರಾಮನ ಮೂರ್ತಿ ಮತ್ತು ತಂದೆ ತಾಯಿಯ ಮೂರ್ತಿಗಳನ್ನು ಸಹ ನೋಡ್ಬೋದು. ನಂದಗಾಂವಲ್ಲಿ ಕೇವಲ ಒಂದೇ ದೇವಸ್ಥಾನ ವಿಸಿಟ್ ಮಾಡಿ ನಾನು ರಿಟರ್ನ್ ಮಥುರಾಗೆ ವಾಪಸ್ ಬಂದೆ. ಮಥುರಾಗೆ ವಾಪಸ್ ಬಂದ್ಮೇಲೆ ತುಂಬಾ ಹೊತ್ತು ವಿಶ್ರಾಮ್ ಘಾಟಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ನಾನು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಫ್ಲೈಟ್ ಬುಕ್ ಮಾಡಿರಲಿಲ್ಲ. ನಾನು ಅಲ್ಲಿಂದ ಅಯೋಧ್ಯೆ ಹೋಗೋಣ ಅಂತ ಪ್ಲಾನ್ ಇತ್ತು, ಪ್ಲಾನ್ ಕ್ಯಾನ್ಸಲ್ ಮಾಡಿದೆ. ಹಾಗಾಗಿ ಧೈರ್ಯ ಮಾಡಿ ಮಥುರಾಯಿಂದ ಬೆಂಗಳೂರಿಗೆ ಜನರಲ್ ಬೋಗಿ ಟಿಕೆಟ್ ತಗೊಂಡೆ. 500 ರುಪೀಸ್ ಆಯ್ತು. ಆದ್ರೆ ತುಂಬಾ ಕೆಟ್ಟದಾಗಿತ್ತು ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ 3 ದಿನ ಆಯ್ತು ಬರೋದಕ್ಕೆ. ಒಂದೇ ಜಾಗದಲ್ಲಿ ಕುತ್ಕೊಂಡಿದ್ದೆ, ಬರೀ ಬಾಳೆಹಣ್ಣು ತಿಂತಾ ಇದ್ದೆ. ಗುಟ್ಕಾ, ಸಿಗರೇಟ್ಸ್ ಏನೆಲ್ಲ ಟ್ರೈನ್ ಅಲ್ಲಿ ಮಾರಬಾರ್ದು ಅದನ್ನೆಲ್ಲ ಬಂದು ಮಾರ್ತಾರೆ. ಇಲ್ಲಿ ಇವರಿಗೆ ಯಾರು ಕೇಳೋರು ಇಲ್ಲ. ಆಬ್ವಿಯಸ್ಲಿ ಟ್ರೈನ್ ಎಕ್ಸ್ಪೀರಿಯನ್ಸ್ ತುಂಬಾ ಕೆಟ್ಟದಾಗಿತ್ತು. ಆದ್ರೆ ಓವರ್ ಆಲ್ ಸೋಲೋ ಟ್ರಿಪ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಮುಂದೆ ನನಗೆ ಯಾವಾಗ ಟೈಮ್ ಸಿಕ್ಕರೂ ವೃಂದಾವನಕ್ಕೆ ಹೋಗಕ್ಕೆ ಇಷ್ಟಪಡ್ತೀನಿ. ಮನೆಗೆ ರೀಚ್ ಆಗಿ 3 ದಿನ ಮಾಡೋ ರೆಸ್ಟ್ನ ಒಂದೇ ದಿನದಲ್ಲಿ ಮಾಡಿದೆ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.